ಇಲ್ಲ ಅದು ಇವಾಗ ಕತ್ಲಾಗ ಹೋಗಿದ್ದ ಅಕ್ಕಿ ಬಂದಿಲ್ಲ, ಯಾರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಾ, ಆದ್ರೆ ಅದು ಆಡಿದ ಅಕ್ಕಿ ಹಂಗಾರ ಬಂದಿಲ್ಲ, ಅದು ಇಲ್ಲ. ಟೂರ್ನಮೆಂಟ್ಗೆ ಬಿಟ್ವಿ, ಈ ವರ್ಷ ಕಳ್ಕೊಂಡ್ವಿ. ಈ ವರ್ಷನ ಹೋದ ವರ್ಷ ಕಳ್ಕೊಂಡ್ವಿ. ಟೂರ್ನಮೆಂಟ್ಗೆ ಒಂದ್ 3 ಸತಿ ಕತ್ಲಾಗ ಹೊಟ್ಟೋಯ್ತು. ಓಕೆ. ಈ ಅಕ್ಕಿ ಅಣ್ಣ ಇದು ನಗಿನ ಬ್ರೀಡ್ ಅಂತ, ಹಾ, ಚನ್ನಪಟ್ಟಣದ್ದು. ಇದು ಚನ್ನಪಟ್ಟಣವ್ರದ್ದು. ಇದು ಇದೇನಾದ್ರು ಆಡಿರೋದು ಏನಾದ್ರು ಇದೆಯಾ? ಇದ್ರ ಮಕ್ಕಳು, ಇದ್ರ ಮಕ್ಳು ಆಡಿರೋದು. ಮಕ್ಕಳು ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲೂ ಒಂದ್ 6 ಓವರ್ 7 ಓವರ್ ಆಡವೆ. ಟೂರ್ನಮೆಂಟ್ಗೆಲ್ಲ ಬಿಟ್ಟವ್ರೆ 9 ಓವರ್ ಚಿಲ್ಲರೆ 10 ಓವರ್ ಚಿಲ್ಲರೆ ಎಲ್ಲ. ಓಕೆ. ಅದೇ ಲಾಂಗ್ ಸಿಕ್ಕಿದ್ ನಮ್ಗೆ ಹೋದ ವರ್ಷ ಅಲ್ಲ, ಅದಕ್ಕೆ ಹೋದ ವರ್ಷ ತುಂಬಾ ಒಳ್ಳೆ ಅಕ್ಕಿ ಸಿಕ್ತು. ಸಿಟ್ಟಿಂಗ್ ಇರ್ಲಿಲ್ಲ. ಓಕೆ. ಇದು ಅದ್ರ ಮಗನಾ? ಹೌದು. ಇದು ಏನ್ ಪಟ್ಟ, ಇದು ಏನ್ ಬಂದಿದೆ ಅಣ್ಣ ಇದು ರಿಸಲ್ಟ್? ಇದು ಮೀಡಿಯಂ ಅಣ್ಣ, ಇದು ದೂರ ಕಮ್ಮಿ. ಇದು ಮೀಡಿಯಂ ಆಗಿ ಆಡ್ತೀವಿ, ಏನು ದೂರ ಬರ ಏನಿಲ್ಲ. ಮನೆ ಸುತ್ಕೊಂಡೇ ಆಡ್ತೀವಿ, ಅರ್ಧ ಕೈಯಲ್ಲಿ ಆಡ್ತೀವಿ. ಅಂದ್ರೆ ಇದು 8 ಎಚ್ ಇಟ್ಕೊಂಡಿದ್ದೀರಾ ಇವಾಗ? ಏನ್ ಟೈಮಿಗೆ ಬಂದಿದೆ ಅಂತ ಹೇಳಿದ್ರಿ? ಇದು 4 ಓವರ್ ಆಡೈತೆ. 4 ಓವರ್ ಇವಾಗ ಆಲ್ರೆಡಿ ಆಡೈತೆ. ಓಕೆ. ಅನ್ ಸೀಸನ್ ಅಲ್ಲಿ ಇದು 4 ಓವರ್ ಆಡಿದೆ ಇವಾಗ ಆಲ್ರೆಡಿ. ನೆಕ್ಸ್ಟ್ ರೆಡಿ ಇದೆ, ನೆಕ್ಸ್ಟ್ ವರ್ಷಕ್ಕೆ ಬಿಡ್ಬೋದು ಧಾರವಾಡಗೆ. ಓಕೆ. ಓಪಿದೆ ಅವನು, ನಮ್ಮನೆ ಮಗ ಆಡೇ ಆಡ್ತಾನ ಅನ್ನೋ ಒಂದು ಓಪಿದೆ. ಓಕೆ. ಏನ್ ಬೇಸ್ ಮೇಲೆ ನಿಮ್ಗೆ ಓಪಿದೆ ಆಡ್ಲಿಕ್ಕೆ? ಅದ್ ಆಡೋ ಲಕ್ಷಣ ಅಕ್ಕಿ ಬಿಟ್ಟು ಆಡ್ತಾವಲ್ಲ, ಅವಾಗ ಗೊತ್ತಾಗ್ಬಿಡೋದು ಇದು ಕೆಲ್ಸಕ್ಕೆ ಬರುತ್ತೆ ಕೆಲ್ಸಕ್ಕೆ ಬರಲ್ಲ. ಅಕ್ಕಿ ಇಟ್ಕೊಂಡು ಆಡಿದ್ರೆ, ಜೊತೆಲಿ ಇಟ್ಕೊಂಡು ಆದ್ರೆ ಒಪ್ಪಲ್ಲ ನಾವು. ಓಕೆ. ಅಕ್ಕಿ ಬಿಟ್ಟು ಆಡಿದ್ರೆ ಆ ಕ್ಲಿಯರೆನ್ಸ್ ಗೊತ್ತಾಗತ್ತಲ್ಲ ನಮ್ಗೆ, ಇದು ಕೆಲ್ಸಕ್ಕೆ ಬರುತ್ತೋ ಇಲ್ಲೋ ಅಂತ. ಅಣ್ಣ ಈ ತಾಮ್ರದ ಬಗ್ಗೆ ಒಂದೇ ಇದು ತಮ್ಮನ ಮಕ್ಕಳು. ಓಕೆ. ಏನಾದ್ರು ಇದೇನಾದ್ರು ಪರ್ಫಾರ್ಮೆನ್ಸ್ ನೋಡಿದೀರಾ? ಇದು ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂತು. ಅದು 5 ಓವರ್ ಮೇಲೆ ಆಡಿದೆ ಇದನ್ನು. ಅದೇ ಸ್ವಲ್ಪ ಬಾಜಿ ಜಾಸ್ತಿ, ಬಾಲ ಕಟ್ಟೆ ಬಿಡ್ಬೇಕಾಗುತ್ತೆ. ಓಕೆ. ಅಂದ್ರೆ ಇವಾಗ ಈ ವರ್ಷ ಬಿಡಲ್ಲ ಹಂಗಾದ್ರೆ ಇದು? ಇಲ್ಲ, ಬಿಡ್ತೀವಿ. ಕಂಟ್ರೋಲ್ ಆಗತ್ತೆ ಅದು. ಬಲಿತಾ ಅಡ್ಜಸ್ಟ್ ಆಗ್ಬಿಡತ್ತೆ ನಮ್ಗೆ. ಓಕೆ. ಮಕ್ಕಳಲ್ಲಿ ಸ್ವಲ್ಪ ಕಂಟ್ರೋಲ್ ಸಿಕ್ಕಲ್ಲ, ಬಲ್ತ್ ಮೇಲೆ ನಮ್ ಕಂಟ್ರೋಲ್ ಸಿಗ್ತಾವು. ಓಕೆ. ಅಣ್ಣ ಈ ತಾಮ್ರದ ಬಗ್ಗೆ? ಇದು ಇವಾಗ ಬಿಟ್ಟಿರೋ ಅಕ್ಕಿನೇ ಅದನ್ನು. ಓಕೆ. ಅದು ಕಮ್ಮಿ ಬಾಜಿ ಮಾಡ್ತು. ಓಕೆ. ಅಂದ್ರೆ 8-9 ಓವರ್ ಆಡಿದೆ, ಉಡನ್ ಅಡ್ಜಸ್ಟ್ ಆಗ್ಲಿಲ್ಲ ನಮ್ಗೆ. ಓಕೆ. ಅಂದ್ರೆ ನಿಮ್ದು ಪರ್ಟಿಕ್ಯುಲರ್ ಆಗಿ ಒಂದೇ ಲೈನ್ ಅಂತ ಏನಿಲ್ಲ? ಏನಿಲ್ಲ. ಎಲ್ಲಾ ತರ ಜಾತಿಗಳು ಇಟ್ಕೊಂಡು ಇದ್ ಮಾಡ್ತಾ ಇದೀರಾ. ಬಟ್ ಈ ಒಂದು ಬ್ಲಡ್ ಲೈನ್ ಅಂತ ಒಂದು ನಿಮ್ದೇ ಅಂತ ಇಟ್ಕೊಂಡ್ ಬಂದಿದ್ದೀರಲ್ಲ, ಅದ್ರಲ್ಲಿ ಯಾವ್ದು ಹೈಯೆಸ್ಟ್ ನಿಮ್ಮ ಒಂದ್ ಇದ್ರಲ್ಲಿ ಇವತ್ತು ಆಡಿರೋಂಥದ್ದು? 13 ಲೈನ್ ಸಬ್ಜಾರಿಕ್ ದರ್ಗಳು ಕೆಳಗಡೆ ಇದಾವೆ. ಈ ವರ್ಷ ಆಡಿರೋದು ಇದು 11 ಓವರ್ 44 ನಿಮಿಷ ಆಡಿ ಇದಾಗಿದೆ. ಇದು ಒಂದ್ 5 ಸೀಲ್ ಗಾಡಿ ಇದೆ, ಸುಮಾರು ಒಂದು 30 ಓವರ್ ಮೇಲೆ ಆಡಿದೆ ಇವಾಗ. ಓಕೆ. ಈ ವರ್ಷ ಎಲ್ಲ ಅದೇ ಲಾಂಗ್ ಟೈಮ್ ಮಾಡ್ತಾ ಇದ್ವಿ ಸರ್. 11 ಓವರ್ 44 ನಿಮಿಷ, 9 ಓವರ್ ಒಂದು ರೌಂಡ್ ಆಡಿದೆ. 8 ಓವರ್ ಒಂದು ರೌಂಡು, 7 ಓವರ್ ಚಿಲ್ಲರೆ ಒಂದು ರೌಂಡು. ಅಂದ್ರೆ ರೈಸಿಂಗ್ ಬಾಳೋದು. ಫಸ್ಟ್ ಉಡಾನು 6.25 ಓವರ್ ಆಡ್ತು, 7 ಓವರ್ 8 ಓವರ್ 9 ಓವರ್ 11 ಓವರ್ 40 ನಿಮಿಷ, ಸುಮಾರು ಒಂದು 7 ರೌಂಡ್ ಆಡಿದೆ. ಓಕೆ. ಎಲ್ಲ ಒಂದು 8 ಸೀಲ್ 9 ಸೀಲ್ ಆಡಿದೆ. ಅಂದ್ರೆ ಈ ವರ್ಷ ಆಡಿರೋದು 2024ರಲ್ಲಿ 25ರಲ್ಲಿ. ಹೋದ ವರ್ಷ 10 ಓವರ್ ಚಿಲ್ಲರೆ ಆಡ್ತು. 6 ನಿಮಿಷ
ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಮಾಡೈತೆ. ಅದಕ್ಕೆ ಹೋದ ವರ್ಷ 9 ಅವರ್ ಚಿಲ್ಲರೆ ಆಡಿತ್ತು. ಈ ವರ್ಷನೂ ಹಂಗೆ ಫಸ್ಟ್ 6 ಮುಕ್ಕಾಲು ಅವರು, 8 ಅವರು, 9 ಅವರು, 10 ಅವರು, 11 ಅವರು ಆತರ ಆಡಿದೆ. ಅದಕ್ಕೆ ಅಮ್ಮ ಇಲ್ಲ, ಅಪ್ಪ ಇದೆ. ಓಕೆ. ಇದರ ಅಮ್ಮ ಯಾವುದು ಸರ್? ಧೂಮ ಹೆಣ್ಣದು. ಧೂಮಗ. ಓಕೆ. ಅಮ್ಮ ನಮ್ಮ ಹುಡುಗ ಅದು. ಸರ್ ಈ ತಾಮ್ರಾಲು ಅದೇ ಅದ್ರ ತಮ್ಮನ ಮಕ್ಕಳು ಇವು. ಇದ್ರಲ್ಲೂ ಸ್ವಲ್ಪ ಅದೇ ಬಾಜಿ ಜಾಸ್ತಿ ಮಾಡ್ಕೊಂತ ಇದು ಅದಕ್ಕಿಂತ ಚೆನ್ನಾಗಿ ಆಡ್ತು. ಅದೇ ಆ ತಾಮ್ರಾಲ್ಗಿನ್ನ ಚೆನ್ನಾಗಿ ಆಡ್ತು. ಅದೇ ಕಂಟ್ರೋಲ್ ಇಲ್ಲ, ಸ್ವಲ್ಪ ಬಾಜಿ ಜಾಸ್ತಿ ಮಾಡಿ ಸ್ವಲ್ಪ ವಿಧೈತೆ ಅಕ್ಕಿ. ಇದು ಅನ್ನ ಆಡಿದ್ದು ತಂದೆ ಇದು 11 ಅವರ್ 45 ನಿಮಿಷ ಆಡಿರೋದು. ತಾಯಿ ಇಲ್ಲ, ತಾಯಿ ಸತ್ತೋಯ್ತು. ಅದೇ ನಮ್ಮ ಹುಡುಗ ಗೂಡ್ ಕ್ಲೀನ್ ಮಾಡುವಾಗ ಕುಲ್ಬಿಟ್ಟು ಪಾಪ ಇದಾಗ್ಬಿಟ್ಟು. ತುಂಬಾ ಒಳ್ಳೆ ಇಕ್ಕಿ ಅದನ್ನು. ಸ್ವಲ್ಪ ಕರೆ ಕಾಲದ ಇನ್ನೋದು. ಅದೇ ಕಾಲದ ಮಗಳು ಸ್ವಲ್ಪ ಟಚ್ ಅದು. ನಮ್ದು ಹೆಣ್ಗಳು ಇದಾವೆ. ಇದು ಎಷ್ಟು ವರ್ಷದ ಅಕ್ಕಿ ಅಣ್ಣ ಇವಾಗ ಇದು? ಇದು ಆಯ್ತಣ್ಣ 10 ವರ್ಷ ಆಗೋಯ್ತು. ಇವಾಗ ಇದ್ರಲ್ಲೇನೆ ಇವಾಗ ಅಕ್ಕಿ ನೋಡ್ಬಿಟ್ಟೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಈ ಅಕ್ಕಿಗಳಲ್ಲಿ ಏನೊಂದು ನೋಡ್ಬೇಕಾಗತ್ತಣ್ಣ ನಾವು? ಅಂದ್ರೆ ಆಡುತ್ತೆ ಒಂದು ಪ್ಲೇಯರ್, ಒಂದು ಸಿಂಪ್ಟಮ್ಸ್ ಇದ್ರಲ್ಲಿ ಇದೆ ಅನ್ನೋದಕ್ಕೆ. ಐಸಲ್ಲಿ ನೋಡ್ತೀವಿ. ಐಸಲ್ಲಿ ಪ್ಲೈನ್ ಐಸ್ ಇದ್ರೆ ಓಕೆ ಆಲ್ಮೋಸ್ಟ್ ಅಲ್ಲಿ ಆಳ ಲೆಕ್ಕದಲ್ಲಿ ಇದೆ ಅಂತ. ಆಮೇಲೆ ಬಾಡಿ ಪ್ಯಾಟರ್ನ್ ಗಳು ನೋಡ್ತೀವಿ. ಅಕ್ಕಿ ಈ ಓಪನರು ಫೋರ್ಸ್ ಹಿಂಗ್ ಹೋಗಿದ್ರೆ ಫಾಸ್ಟ್ ಆಗತ್ತೆ ಅಂತ. ಹಿಂಗೆ ಓಪನ್ ಆಗಿ ಇಟ್ಕೊಂಡಿತ್ತು ಅಂದ್ರೆ ಸ್ಲೋ ಆಡತ್ತೆ ಅಂತ ಅಕ್ಕಿ. ಸೊ ನಾವ್ ಜೊತೆ ಮಾಡುವಾಗ ಒಂದು ಫಾಸ್ಟರ್ ಹಾಕೊಂಡ್ರು ಒಂದು ಸ್ಲೋವರ್ ಹಾಕೊಬೇಕು. ಇಲ್ಲ ಎರಡು ಫಾಸ್ಟರ್ ಹಾಕ್ಬೋದು, ಎರಡು ಸ್ಲೋವರ್ ಮಾತ್ರ ಹಾಕೋಬಾರ್ದು. ಅವು ಮನೆ ಮೇಲೆ ಬರಲ್ಲ. ಎರಡು ಓಪನ್ ಮಾಡ್ಬಿಡ್ತು ಅಂದ್ರೆ ಹಿಂಗ್ ಫುಲ್ ಆಗಿ ಓಪನ್ ಮಾಡತ್ತಲ್ಲ, ಅವನ್ನ ಬಾಲ ಅಗ್ಲ ಮಾಡ್ಬಿಡತ್ತೆ ಅವು. ಸೊ ಅವು ಮನೆ ಮೇಲೆ ಬರಲ್ಲ. ಎರಡು ಅದೇ ತರ ಹಾಕೊಂಡ್ಬಿಟ್ರೆ ಯಾವತ್ತು ಹಿಂಗ್ ಬಿಟ್ಟೆಡ್ಗೆ ಇದು ಯಾವಾಗ ಫೋರ್ಸ್ ಆಗಿ ಹೋಗುತ್ತೋ ಅವು ಒಳ್ಳೆ ಕೆಲ್ಸಕ್ಕೂ ಬರುತ್ತೆ. ಸ್ವಲ್ಪ ಫೋರ್ಸು ಇರುತ್ತೆ, ಸ್ವಲ್ಪ ಸ್ಟಾಮಿನಾ ಬರ್ಡು ಇರತ್ತವು. ಯಂಗ್ಸ್ಟರ್ ಅದು ತಿಳ್ಕೊಬೇಕಷ್ಟೇ. ಫಾಸ್ಟರ್ ಬರ್ಡ್ ಯಾವ್ದು, ಸ್ಲೋವರ್ ಬರ್ಡ್ ಯಾವ್ದು. ನಾನು ಹೇಳಿದ ವಿಚಾರ ಅವ್ರು ತಿಳ್ಕೊಂಡ್ರು ಅಂದ್ರೆ ಓಪನರ್ ಬಂದು ಸ್ಲೋ ಆಡತ್ತೆ ರೆಕ್ಕೆ. ಅಂದ್ರೆ ಇವಾಗ ನೀವು ಕೂಡ ಐಸ್ ಅಲ್ಲಿ ಪ್ಲೈನೇಸ್ ಮತ್ತೆ ರಿಂಗ್ ಇದೆಲ್ಲ ನೋಡ್ಕೊಂಡೆ ಇದ್ ಆಮೇಲೆ ಕೆಲವು ಅದೇ ಈ ಕಾಟ ವಿಚಾರ ಬಂದಾಗ ಅದು ಎರಡು ಕೂತ್ಕೊಂಡಿತ್ತು ಅಂದ್ರೆ ಸ್ವಲ್ಪ ಹೆವಿ ಬಾಜಿಗಳು ಮಾಡತ್ತೆ. ಓಕೆ, ಎರಡು ಕಾಟನ ಹಿಂಗೆ ಕೂತ್ಕೊಂಡದ್ದು. ಆಮೇಲೆ ಐಸಲ್ಲಿ ರಿಫ್ಲೆಕ್ಸ್ ಜಾಸ್ತಿ ಅಂದ್ರೆ ಹೊಡೆತ ಮಾಡತ್ತೆ, ಜಾಸ್ತಿ ಅಗ್ಲ ಮಾಡತ್ತೆ. ಅಗ್ಲ ಮಾಡಿದಾಗ 100ಕ್ಕೆ 100 ಬಾಜಿ ಜಾಸ್ತಿ ಮಾಡತ್ತೆ. ಸೊ ಈ ಎರಡು ಸಿಂಟಮ್ಸು ಅವರು ತಿಳ್ಕೋಬೇಕು. ಯಾವಾಗ ಅಗ್ಲ ಮಾಡ್ತು ಅಂದ್ರೆ ಐಸ್ನ ಅದು ವಿತಿನ್ ಎ ಸೆಕೆಂಡ್ ಟಕ ಟಕ ಅಂತ ಹೊಡಿತಾ ಇರತ್ತೆ. ಸೊ ಅದ್ರಲ್ಲಿ ಬಾಜಿ ಜಾಸ್ತಿ ಮಾಡತ್ತೆ. ಆಮೇಲೆ ಕಾಡ ಯಾವಾಗ ಹೆಣ್ಣು ಗಂಡು ಎರಡು ಕಾಟಗಳು ಕೂತ್ಕೊಂಡಿದ್ರೆ ಅವು ಬಾಜಿ ಜಾಸ್ತಿ ಮಾಡುತ್ತೆ. ಕಾಟಗಳಲ್ಲಿ ಎಷ್ಟು ತರ ಕಾಟಗಳು ಬರುತ್ತಣ್ಣ? ಒಂದು ಅವು ಸೈಜ್ ಮೇಲೆ ಡಿಪೆಂಡ್ ಆಗತ್ತೆ. ಅಕ್ಕಿ ವಿತ್ನೆಸ್ ಇವಾಗ ಎಷ್ಟೇ ಅಕ್ಕಿ ಇದ್ರು ಅದಕ್ಕೆ ಆಲ್ಮೋಸ್ಟ್ ಅಲ್ಲೂ ರೆಕ್ಕೆ ಕ್ಲಿಯರೆನ್ಸ್ ಇರ್ಬೇಕು, ರೆಕ್ಕೆ ಪುಕ್ಕ ಕ್ಲಿಯರ್ ಇರ್ಬೇಕು. ಅಕ್ಕಿ ದೊಡ್ಡದಿದ್ಬಿಟ್ಟು ರೆಕ್ಕೆ ಚಿಕ್ಕದಾಗಿತ್ತು ಅಂದ್ರೆ ಅವು ಕೆಲ್ಸಕ್ಕೆ ಬರಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಅದ್ರ ಮೈಯಷ್ಟು ರೆಕ್ಕೆ ಇರ್ಬೇಕು. ನೋಡಿ, ಇದು ಕಂಟ್ರೋಲ್ ಸಿಕ್ಲಿಲ್ಲ ಅಂತ ಹೇಳಿದೆ ನಾನು. ಸ್ವಲ್ಪ ಬಾಜಿ ಜಾಸ್ತಿ, ಇದಕ್ಕೆ ರೆಕ್ಕೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದಕ್ಕೆ ಮೂವಿಂಗ್ ಸಿಕ್ಲಿಲ್ಲ. ಇಲ್ಲಾಂದ್ರೆ ಪಾಸ್ ಆಗಿ ಬಂದಿರೋದು. ತೀರಾ ಇನ್ನೂ ಹಳೆ ಅಕ್ಕಿಗಳಿದ್ವು. ಓದ್ ವಿಡಿಯೋಲೆಲ್ಲ ತೋರಿಸಿದ್ದೆ. ಅದು ಸುಮಾರು ಕಾಯಿಲೆ ಬಂದ್ ಸತ್ತೋದು. ಅದೇ ಜನರೇಷನ್ ಚೇಂಜ್ ಆಗ್ತಾನೆ ಇರತ್ತೆ. ನಾವು ಸುಮಾರು ಕಳ್ಕೊಂಡ್ಬಿಟ್ಟಿದ್ವಿ ಬಿಡಿ ಅಕ್ಕಿಗಳೆಲ್ಲ. ಈ ಅಕ್ಕಿಗಳಿಗೆ ಕಾಯಿಲೆಗಳು ಯಾವ್ಯಾವ ಒಂದು ಸೀಸನ್ ಅಲ್ಲಿ ಬರುತ್ತೆ ಅಂತ ಏನಾದ್ರು ಒಂದ್ ಸ್ವಲ್ಪ ಹೇಳ್ಬೋದಾ? ಇಲ್ಲ, ಕಾಯಿಲೆ ಸೀಸನ್ ಅಂತಂದ್ರೆ ನಮ್ಮನೆ ಅಕ್ಕಿ ನಾವು ನಮ್ಮ ಮನೇಲಿ ಜವಾಬ್ದಾರಿಗೆ ಇಟ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ. 24 ಕಡೆ ಸುತ್ಬಿಟ್ಟು ನಾವ್ ಬಂದ್ವಿ ಅಂದ್ರೆ ಕಾಯಿಲೆ ಬರ್ತಾನೆ ಇರತ್ತೆ 24x7. ನಮ್ಮನೇಲಿ ಇದೆ ಯಾವ್ದು ಬರಲ್ಲ. ನಾವು ಅಲ್ಲಿ ಹೋಗಿ ಮುಟ್ಟಿರ್ತೀವಿ, ಇಲ್ಲೋಗಿ ಮುಟ್ಟಿರ್ತೀವಿ, ಬರ್ತಾ ಇರ್ತೀವಿ, ಅವಾಗ ಕಾಯಿಲೆ ಸ್ಟಾರ್ಟ್ ಆಗತ್ತೆ. ನೀವ್ ಒಂದೇ ಮೈಂಡ್ ಅಲ್ಲಿ ನಿಮ್ ಡ್ಯೂಟಿ ಆಯ್ತು, ನಮ್ಮ ಅಕ್ಕಿ ಆಯ್ತು ಅಂತೀರಿ, ಯಾವ ಕಾಯಿಲೆನೂ ಬರಲ್ಲ ಅವು. ಆದಷ್ಟು ರಾಗಿಲಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ ಅಕ್ಕಿ. ನಾವು ಡೈಲಿ ಬಿರಿಯಾನಿ ಆಗ್ತಾ ಇದ್ರೆ ಅದು ಅವು ಕ್ಯೂರ್ ಆಗಲ್ಲ.
ಚೆನ್ನಾಗಿರ್ಲಿ ಅಂತ ತುಂಬಿದ್ರೆ ಅವಕ್ಕೆ ಹ್ಮ್ ಕಷ್ಟ ಇಲ್ಲ. ಎಷ್ಟು ರಾಗಿಲಿ ಇರ್ತಾರೋ ಹ್ಮ್ ಅಷ್ಟು ಚೆನ್ನಾಗಿರತ್ತೆ ಅಕ್ಕಿಗಳು. ಓಕೆ. ವೀಕ್ಲಿ ಒನ್ಸ್ ಅದಕ್ಕೆ ಸ್ಥಾನಕ್ಕೆ ಗಿನಕ್ ಬಿಟ್ಬಿಟ್ಟು ಸ್ವಲ್ಪ ದೊಡ್ಡ ಮೇವ್ ಹಾಕೊಂಡು ಮಟ್ಕೊಂಡ್ಬಿಡ್ಬೇಕು. ಅವಕ್ಕೆ ಏನು ಆಗಲ್ಲ. ಇನ್ನು ದೊಡ್ಡ ಕಾಳಾಗ್ತಾ ಇದ್ರೆ ಅವು ಕೆಲವು ದಮ್ಮಿಗೆ ಬಂದ್ಬಿಡತ್ತೆ. ಸೊ ಈ ಅಕ್ಕಿಗಳಿಗೆ ಡೈಲಿ ಬಿರಿಯಾನಿ ತಿಂತಾದ್ರೆ ಏನ್ ಮಾಡ್ತಾವ, ಹೌದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಬಾಯ್ ಬಿಡತ್ತೆ. ನಾವು ಸುಮ್ನೆ ಹೆಂಗ್ ಇಟ್ಕೊಂಡ್ರು ಬಾಯ್ ಬಿಡ್ತವೆ, ಹಂಗಾಗ್ಬಿಡತ್ತೆ. ಅದೇ ರಾಗಿಲಿ ಇಲ್ಲಿ ಸ್ವಲ್ಪ ಗೆಲ್ವು ಸಣ್ಣ ಇರತ್ತೆ, ಚೆಡಿಲೆ ಅಂತಾರ, ಬಿಟ್ಟೆಟ್ಗೆ ರಿಫ್ಲೆಕ್ಸ್ ಜಾಸ್ತಿ ಆಗ್ಬಿಡುತ್ತೆ. ಆದಷ್ಟು ರಾಗಿಲಿ ಮಾಡ್ಕೊಂಡ್ವಿ ಅಂದ್ರೆ ನಾವು ಅಕ್ಕಿಗಳನ್ನ ಕಾಪಾಡ್ಬೋದು. ಬಟ್ ಮೆಡಿಸನ್ಗಳು ಯಾವ್ಯಾವ ಮೆಡಿಸನ್ ಅಂದ್ರೆ ಏನೇನ್ ಕಾಯಿಲೆಗೆ ಇವಾಗ ಪ್ರೆಸೆಂಟ್ ಇವಾಗ ಏನೇನ್ ಕಾಯಿಲೆ ಬರ್ತಾ ಇದೆ ಅಂತ? ಇಲ್ಲ, ಪ್ರೆಸೆಂಟ್ ನಾವು ಅಕ್ಕಿ ಮಾಡಿದೇಟ್ಗೆ ಒಂದ್ 10 ಪಟ್ಟ ಆದೇಟ್ಗೆ ಲಸೋಟ ವ್ಯಾಕ್ಸಿನ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ. ಯಾಕಂದ್ರೆ ಒಂದ್ ಪಟ ಹೋದ್ರು 500,000 ಲಾಸ್ ನಮ್ಗೆ. ಅದು 150-500 ರೂಪಾಯಿ ಇರುತ್ತೆ ಲಸೋಟ. ಓಕೆ. ಸಿಂಪಲ್ ಮೆಥಡ್ ತಗೊಂಬಂದು ಒಂದ್ 5 ಮುಗ್ಗೆ ಹಾಕ್ಬಿಟ್ವಿ ಅಂದ್ರೆ ಅದು ಸೆಕೆಂಡ್ರಿ ಉಳಿತದೋ ಬಿಡ್ತದೋ ನಾವು ಮಾಡಿದೀವಿ ಅಂತ ನಮ್ಗ್ ಧೈರ್ಯ ಬರುತ್ತೆ. ಓಕೆ. ವ್ಯಾಕ್ಸಿನ್ ಮಾಡಿದೀವಿ ಉಳಿಸ್ಕೊಂತೀವಿ ಅಂತ. ಸೊ ಅದ್ ಮಾಡದೇ ಇದ್ರೆ ಕಷ್ಟ ರೀ, ಹೋಗುತ್ತೆ ಸುಮ್ನೆ. ಓಕೆ. ಆಮೇಲೆ ಅದೇ ನಾನು ಹೇಳಿಲ್ವಾ, ಎಲ್ಲೂ ಹೋಗಿದ್ರೆ ನಮ್ ಮನೆ ಅಕ್ಕಿ ಅಂತ ಇದ್ರೆ ಎಲ್ಲ ಉಳ್ಕೊಳತ್ತೆ. ನಾವ್ 24 ಕಡೆ ಕೈ ಇಡ್ತಾ ಇದ್ವಿ ಅಂದ್ರೆ ಅಲ್ಲಿ ಏನ್ ಕಾಯಿಲೆ ಇರತ್ತ ನಮ್ಗೆ ಗೊತ್ತಿಲ್ಲ, ತಗೊಂಬಂದು ನಾವು ಹಂಚ್ಕೋತೀವಿ. ಅಂದ್ರೆ ಇವಾಗ ನಿಮ್ಮ ಒಂದು ಅವಡಿಲಿ ಇವಾಗ ವ್ಯಾಕ್ಸಿನೇಷನ್ ಎಷ್ಟು ವರ್ಷದಲ್ಲಿ ಎಷ್ಟು ಸತಿ ಮಾಡ್ತೀರಾ? 3 ಸತಿ ಮಾಡ್ತೀವಿ. 4 ತಿಂಗಳಿಗೆ ಮಾಡ್ತೀವಿ. 4 ತಿಂಗಳಿಗೆ ವ್ಯಾಕ್ಸಿನ್ ಲಸೋಡ ಡ್ರಾಪ್ಸ್ ಓಕೆ ಮಾಡ್ತಿರ್ತೀವಿ. ಓಕೆ. ಅವ್ರು 6 ತಿಂಗಳು ಅಂತಾರೆ, ನಾವು 4 ತಿಂಗಳಿಗೆ ಮಾಡ್ತೀವಿ. ಆಮೇಲೆ ಒಂದ್ 10-12 ಪಟ್ಟ ಆದೇಟ್ಗೆ ತಿರ್ಗಾ ವ್ಯಾಕ್ಸಿನ್ ಮಾಡ್ತೀವಿ. ಅವಕ್ಕೆ ಪಟ್ಟಗಳಿಗೆ 12 ಪಟ್ಟ ಉಳಿಸ್ಕೋಬೇಕಲ್ವಾ ನಾವು, ವ್ಯಾಕ್ಸಿನ್ ಇರ್ಲಿ ಅಂತ ಅಂದ್ಬಿಟ್ಟು. IDB ಅಂತ ಬರುತ್ತೆ, ಅದು I2B ಏನೋ IDB ಅಂತ ಬರುತ್ತೆ ಅದು ವ್ಯಾಕ್ಸಿನ್. ಅದು ಈ ಕರ್ಕರ ಇವೆಲ್ಲ ಅಡ್ಜಸ್ಟ್ ಆಗ್ಬಿಡತ್ತೆ ಅದಕ್ಕೆ. ಓಕೆ. ಸ್ವಲ್ಪ ಅವಾಯ್ಡ್ ಆಗತ್ತೆ, ಅಕ್ಕಿ ಉಳಿಸ್ಕೋತೀವಿ ನಾವು. ಇಲ್ಲಿ ಸ್ನೇಹಿತರು ಜಾಸ್ತಿ ನಮ್ಗೆ, ಬರ್ತಾ ಇರ್ತಾರೆ ಮುಟ್ತಾ ಇರ್ತಾರೆ, ಅದ್ ಯಾವಾಗ ಬರುತ್ತೋ ಏನೋ, ನಾವ್ ಮಾಡೋದ್ ಮಾಡ್ಬಿಡೋಣ, ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದ್ ಬೇಡ, ನಾವು ನಮ್ಮ ಅಕ್ಕಿ ನಾವು ಸೇಫ್ಟಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದ್ರಲ್ಲಿ ಮಾಡ್ತಾರೆ. ನಾನು ಸುಮಾರು ವರ್ಷದಿಂದ ನಾನು ಕೇಳ್ಕೊಳ್ತಾ ಬರ್ತಾ ಇದ್ದೀನಿ, ನೀವು ಸುಮಾರು ವರ್ಷನೂ ಒಂದು ಲಾಂಗ್ ಟೈಮ್ ಅಂತ ಒಂದು ಬಿಡ್ತಾನೆ ಬರ್ತಾ ಇದೀರ. ಈ ಒಂದು ಲಾಂಗ್ ಟೈಮ್ ಬಿಡ್ಬೇಕು ಅಂತ ಹೇಳಿದ್ರೆ ಅಕ್ಕಿಗೆ ದಮ್ಮನ ಯಾವ ರೀತಿಲಿ ಕೂರಿಸ್ತೀರಾ ನೀವು ಅಂತ? ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ಇವಾಗ ಬಿಸಿಲು ಬಿಟ್ರೆ ಇವಾಗ ಅಕ್ಕಿಗಳು ಬಾಯಿ ಬಿಟ್ಕೊಡ್ತಾ ಇರುತ್ತೆ. ಓಕೆ. ಆ ತರದಲ್ಲಿ ಆರ್ಬೇಕು ಅಂತ ಹೇಳಿದಾಗ ಇನ್ನು ಅದಕ್ಕೆ ಜಾಸ್ತಿ ಸ್ಟಾಮಿನಾ ಬೇಕಾಗತ್ತೆ, ಮತ್ತೆ ಎನರ್ಜಿ ಬೇಕಾಗತ್ತೆ. ಆ ಟೈಮಲ್ಲಿ ಅದೊಂದು ಬೂಸ್ಟ್ ಅಪ್ ಗೆ ಮಾಡ್ಲಿಕ್ಕೆ ಅಂತ ಅದಕ್ಕೆ ಯಾವ ತರ ನೀವು ಪ್ರಿಕಾಪ್ಷನ್ ತಗೊಂತೀರಾ? ಇಲ್ಲ, ಬೂಸ್ಟ್ ಅಪ್ ಏನಿಲ್ಲ ಸರ್, ಅದಕ್ಕೆ ಬರೀ ಪ್ರಾಕ್ಟೀಸ್ ಜಾಸ್ತಿ. ನಾನು ಯಾವ್ದು ಬೂಸ್ಟ್ ಮಾಡಲ್ಲ. ಈ ಅಕ್ಕಿಗಳಿಗೆ ಬಂದು ಆಟೋಮೆಟಿಕ್ ಆಗಿ ಅದು 1-2 ದಿವಸ ತಗೊಳತ್ತೆ. ಕೆಲವು ಅಕ್ಕಿ ಬಿಡಿ, ಅದು ಲೈಫ್ ಲಾಂಗ್ ಅಷ್ಟೇ. ಅದು ರನ್ನಿಂಗ್ ಬಾಡಿ ಯಾವತ್ತಿದ್ರು ಒಳ್ಳೆ ಜಾತಿಲಿ ಇರೋದು ಟೈಮ್ ತಗೊಳತ್ತೆ. ಅದಕ್ಕೆ ನಾವೇನೋ ಬೂಸ್ಟ್ ಮಾಡೋದು ಅದೆಲ್ಲ ಮಾಡಿ ಅಕ್ಕಿ ಹಾಳಾಗ್ಬಿಡುತ್ತೆ. ಸೊ ನಾವೇ ನಮ್ಮ ಜಾಗಿಂಗ್ ಪ್ರಕಾರ ಇವತ್ತು ಇಷ್ಟು ದೂರ ಓಡಿರ್ತೀವಿ, ನೆಕ್ಸ್ಟ್ ಇನ್ ಸ್ವಲ್ಪ ದೂರ ಓಡ್ತೀವಿ. ನಾವ್ ಯಾವ ಬೂಸ್ಟ್ ತಗೋತೀವಿ? ಅಲ್ಲ, ಅದಕ್ಕೆ ಓಡ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನಾದ್ರು ಒಂದು ನಾವಾದ್ರೂ ಒಂದು ಚಿಕನ್ ಮಟನ್ ಆ ತರ ತಿಂದಿ ಒಂದು ಸ್ಟಾಮಿನಾ ಒಂದು ಅಂದ್ರೆ ಸ್ಟ್ರಾಂಗ್ ಮಾಡಕ್ ಅಕ್ಕಿ ಆಡಕ್ ಮುಂಚೆ ಅದೇ ನಾವು ಗೂಡಲ್ಲಿ ಇಟ್ಕೊಂಡಿರ್ತೀವಿ ನೋಡು, ಫೆದರ್ಸ್ ಬರುವಾಗ ನಾವು ಕ್ಯಾಲ್ಸಿಯಂ ಅವೆಲ್ಲ ಕೊಡ್ತೀವಿ. ಸೊ ANT ಕ್ಯಾಪ್ಸುಲ್ ಇವಾಗ ಅದೇ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಿಗ್ಗೆ ವೆದರ್ ಕಮ್ಮಿ ಇತ್ತಾ ಅವಾಗ ANT ಕ್ಯಾಪ್ಸುಲ್ ಯಾವ್ದೋ ಒಂದ್ ಹಾಕ್ಬಿಟ್ಟು ಬಿಡ್ತೀವಿ. ಅಕ್ಕಿಗೆ ಹೀಟ್ ಅಲ್ಲಿ ಇರತ್ತೆ. ಸೊ ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಹಾರ್ಡ್ ವರ್ಕರ್ ಬಂದು ನೋಡಿ ಇಷ್ಟು ಮೇಯತ್ತೆ ಅದು. ಆಕ್ಚುಲಿ ಇಷ್ಟು ಮೇಯತ್ತೆ. ಒಬ್ಬ ವರ್ಕರ್ ಬಂದು ಅವ್ನು ಏನ್ ಊಟ ಮಾಡ್ಬೇಕು ಅವ್ನು ಊಟ ಮಾಡ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ನಾವು ಓವರ್ ಲೋಡ್ ಮಾಡೋದು ಬೇಡ. ಅಕಸ್ಮಾತ್ ತಿಂದಿಲ್ಲ ಅಂದ್ರೆ ನಾವು 10-15 ಕಡ್ಲೆಕಾಳು ಕೊಟ್ಬಿಟ್ಟು ಬಿಡ್ಬೋದು. ಬೆಳಗ್ಗೆ ಬಿಡುವಾಗ ನಾವು ಒಂದ್ 10 ಕಡ್ಲೆಕಾಳು ಪ್ರಾಕ್ಟೀಸ್ ಮಾಡಿದ್ರೆ ಅವತ್ತೇ ಆಡ್ಲಿ ಅಂತ ಅವತ್ ಕೊಡಕ್ ಹೋಗ್ಬಾರ್ದು. ಡೈಲಿ ಬಿಡುವಾಗಲ್ಲ ನೀವು 10 ಕಡ್ಲೆಕಾಳು ಕೊಟ್ಬಿಟ್ಟು ಬಿಡ್ತಾ ಇದ್ರೆ ಅದೇನು ಆಗಲ್ಲ, ಡೈಲಿ ವರ್ಕರ್ ಆಗತ್ತೆ. ನೀವು ಸ್ಪೆಸಿಫಿಕ್ ಆಗಿ ಟೂರ್ನಮೆಂಟ್ ದಿವಸನೇ 10-20 ಕಡ್ಲೆಕಾಳು ಕೊಟ್ಬಿಟ್ಟು ಆಡ್ಲಿ ಅಂದ್ರೆ ಅವತ್ತೊಂದು ಅಕ್ಕಿ ಕುತ್ಕೊಂಡ್ಬಿಡತ್ತೆ, ಓವರ್ ಲೋಡ್ ಆಗಿರುತ್ತೆ. ಸೊ ನೀವು ಟೂರ್ನಮೆಂಟ್ ಬಿಡೋದಕ್ಕೆ ಹಿಂದಿನ ದಿನ ಆಗ್ಬೋದು, ಇಲ್ಲ ಅವತ್ತೊಂದ್ ದಿನ ಆಗ್ಬೋದು, ಏನ್ ಅದಕ್ಕೆ ಫುಡ್ ಕೊಡ್ತೀರಾ? ರಾಗಿನೇ. ಯಾವ ಇವಾಗ ನಾಳೆ ಬೆಳಿಗ್ಗೆ ಒಂದು 6 ಗಂಟೆಗೆ ದಸ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಹಿಂದಿನ ದಿನ ಏನ್ ಅದಕ್ಕೆ ಇದ್ ಮಾಡ್ತೀರಾ? ಏನಿಲ್ಲ, 6:30 ಮುಚ್ಚಿಬಿಡ್ತೀವಿ ಅಷ್ಟೇ. ರಾಗಿ ಹಾಕೊಂಡು ಮುಚ್ಬಿಡೋ, ಸ್ವಲ್ಪ ನಿದ್ದೆ ಮಾಡ್ಲೇದು, ಬೆಳಗ್ಗೆ ಬಿಡೋಣ ಅಂತಂದ್ರೆ ಅಷ್ಟೇ ಆಗೋಯ್ತು. ರನ್ನಿಂಗ್ ಇರತ್ತೆ, ಆಗಲೇ ಉಡಾನಲ್ಲಿ ನಮ್ ಪರ್ಫಾರ್ಮೆನ್ಸ್ ತೋರ್ಸಿರತ್ತೆ. ಅದಕ್ಕೇನ್ ಮಾಡ್ಬೇಕು, ಏನಿಲ್ವಲ್ಲ. ಆತರ ಏನಿಲ್ಲ. ಅದು ಬೇರೆ ಐಡಿಯಾಸ್ ಇದೆ, ಅವೆಲ್ಲ ಅದು ಕೆಲ್ಸಕ್ಕೆ ಬರ್ದಿರೋದು. ಸೊ ಒಳ್ಳೆ ಒರಿಜಿನಾಲಿಟಿ ಅಕ್ಕಿ ಇತ್ತು ಅಂದ್ರೆ ಅಷ್ಟೇ ಸಾಕು ನಮ್ಗೆ, ಏನು ಬೇಡ. ನಮ್ಮ ಅಕ್ಕಿಗೆ ನಾವು ರಾಗಿ ಹಾಕಿರೋದಕ್ಕೊಂದು ಬೆಂಬಲ ಸಿಕ್ಬೇಕು ಅಲ್ವಾ, ಅದಕ್ಕೊಂದು ಮಾನ್ಯತೆ ಇರ್ಬೇಕು. ನೀವು ನಿಮ್ಮ ಒಂದು ಮನೆ ಅಕ್ಕಿಗಳು ಒಂದು ಮಜಲ್ ಅಂತ ಹೇಳಿದ್ರೆ ಮಜಲ್ಸ್
ಸ್ಟ್ರಾಂಗ್ ಮಾಡ್ಲಿಕ್ಕೆ ಮತ್ತೆ ಫೆದರ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನಾದ್ರೂನು ಮತ್ತೆ ವಿಟಮಿನ್ಸ್ ಎಲ್ಲ ಕೊಡ್ತೀವಿ. ಆಸ್ಟಾವಿಟ್ಟು ಇವೆಲ್ಲ ಅದೇ ನಾನು ಹೇಳಿದ್ನಲ್ಲ, ರೆಕ್ಕೆ ಬರುವಾಗ ಆಸ್ಟಾವಿಟ್ಟು ವಿಮ್ರಲ್ ಸಿರಪ್ ಎಲ್ಲ ಮಿಕ್ಸ್ ಮಾಡಿ ಅವು ಕೊಡ್ತೀವಿ. ಸ್ಟ್ರೆಂತ್ ಆಗಿ ಬರುತ್ತೆ ಅವಾಗ. ಒಂದೆರಡು ದಿವಸ ಆಗ್ದೇಟ್ಗೆ ಫ್ಯಾಟ್ ಎಲ್ಲ ಕರ್ಸ್ಕೊಳತ್ತವು. ಓಕೆ. ಫ್ಯಾಟ್ ಕರ್ಸ್ಕೊಂಡ್ಮೇಲೆ ಅವು ಆಡಕ್ ಹೋಗೋದು. ಸ್ಟಾರ್ಟಿಂಗ್ ಎಲ್ಲ ಇಷ್ಟಪ್ಪ ಬಾಯ್ ಬಿಡತ್ತವು. ಹೌದು. ಗೂಡಲ್ಲಿ ಹಾಕಿದ್ರೇನೆ ಬಾಯ್ ಬಿಡತ್ತೆ. ಯಾವಾಗ ಫ್ಯಾಟ್ ಕರ್ಸ್ಕೊಂಡು ಅವು ಜರ್ನಿಗೆ ಹೋದ್ವು ಅಂದ್ರೆ ಆಟೋಮೆಟಿಕ್ ಆಗಿ ಅವೇ ಬರುತ್ತೆ. ಓಕೆ. ಒಂದೆರಡು ದಿವಸ ಅವಕ್ಕೆ ಸ್ವಲ್ಪ ನೋಡಿ 1 ಅವರ್ ಆದ್ಮೇಲೆ ನೀರ್ ಕೊಡ್ಬೇಕು. ನೀರ್ ಕೊಡೋದೇ ಇರಬಾರ್ದು. ಇವಾಗ ನಾವು ಓಡಿರ್ತೀವಿ 1 ಅವರ್ ಆದ್ರೂ ನೀರ್ ಕುಡಿಯಲ್ಲ, ಅವಲೇ ಕುಡಿತೀವಿ ನಾವು. ಪಾಪ ಅವಕ್ ಸ್ವಲ್ಪ ನೀರ್ ಕೊಟ್ರೆ ಏನು ಆಗಲ್ಲ. ಅದು ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಅದಕ್ಕೆ ನೀರ್ ಕೊಡ್ಬೇಡ ಅದು ಇದು ಅಂತ ಇರ್ತಾರೆ. ಅದೇ ಸ್ಪೋರ್ಟ್ಸ್ ಮ್ಯಾನ್, ನಾನು ಸ್ಪೋರ್ಟ್ಸ್ ಮ್ಯಾನ್. ಓಡಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀರ್ ಕುಡಿತೀನಿ. ಸ್ವಲ್ಪ ಕುಡಿ, ಏನು ಆಗಲ್ಲ. ಅದು ಬಾಯಿ ಒಣಗೋಗ್ಬಿಟ್ಟಿರತ್ತೆ. ಅವಾಗ ರಾಗಿ ಕಾಳು ತಿಂದ್ರು ಇಲ್ಲೆಲ್ಲ ಕರ್ಕರೆ ಬಂದ್ಬಿಡತ್ತೆ. ಸ್ವಲ್ಪ ಕೊಟ್ವಿ ಅಂದ್ರೆ ಏನು ಆಗಲ್ಲ, ಅದಕ್ಕೆ ಬಾಯಿ ರಿಲೀಫ್ ಆಗತ್ತೆ. ಅಣ್ಣ ಇವಾಗ ಇದೆಲ್ಲ ಬಿಟ್ಟು ನಿಮ್ಮ ಈ ಲೈನ್ ಬಿಟ್ಟು ಇವಾಗ ತಾಮ್ರಲ್ ತೋರ್ಸಿದ್ರೆ, ಮಕ್ಷಿ ತೋರ್ಸಿದ್ರೆ, ಪಾಮ್ರಿನ್ ತೋರ್ಸಿದ್ರೆ, ತಿರಾವಲ್ಗಳದು ಎಲ್ಲ, ಅದ್ ಬಿಟ್ಟು ಬೇರೆ ಏನಾದ್ರು ಒಂದು ಜಾತಿ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? 13 ರೆಗ್ದರ್ ಅಂತ ಹೇಳಿದ್ನಲ್ಲ, ಅವು ಇದಾವೆ, ಕೆಳಗಿದಾವೆ. 13 ಇವಾಗ 13 ಅವ್ರ ಇದೇ ತಾನೆ, ಇದ್ರದ್ ಮಗನೇ ತಾನೆ ಆಡಿದ್ದು. ಇದು ಬೇರೆ, ಇದು ಬೇರೆ. 13 ಇನ್ನೊಂದಿದೆ. ಓಕೆ. ತೋರ್ಸ್ಬೋದಾ ಲೈನ್ ಅದು? ಇದೇನ್ ಸರ್ ಇದ್ರದ್ದು ಸ್ಟೋರಿ? ಆಡಿದ್ ಗಂಡು ತೋರ್ಸುದ್ವಲ್ಲ ಅದು? ಅಣ್ಣ ಈ ಅಕ್ಕಿ ಬಗ್ಗೆ ಅದೇ 13 ಅಂತಂದಲ್ಲ, ಆ ಲೈನೇಜ್ ಅಕ್ಕಿಗಳು ದೊಡ್ಡ ಅಕ್ಕಿಗಳು ಇಲ್ಲ, ಇವೆಲ್ಲ ಅಣ್ಣ ತಮ್ದ್ರು. ಇದ್ರಲ್ಲಿ ಏನು ಅದಾಡ್ದಂಗೆ ಅಷ್ಟು ಕ್ವಾಲಿಟಿ ಸಿಗ್ಲಿಲ್ಲ ನಮ್ಗೆ. ಇದ್ರಲ್ಲಿ ಒಂದ್ 6-7 ಅವರ್ ತನಕ ಆಡ್ತಾ ಇದೆ. ಇದು ಈ ಅಕ್ಕಿ ಅಣ್ಣ ಇದ್ ಬಂದು ಇದು ಅದೇ 13ಗೆ ಚಿಕ್ಕದಾಗ್ಬೇಕದು. ಇದು ತಮ್ಮ ಬರ್ತದೆ. ಇದು ಒಂದು ಸಬ್ಜಾರ್ ಎಗ್ದರ್ ಮಾಡಿದ್ದು. ಅದು ಆ ಲೈನ್ ಅಲ್ಲಿ ಬಂದು ಧೂಮಾರ್ ಎಗ್ದರ್ಗಳು ಮಾಡಿದ್ದು. ಅದೇ ಸ್ವಲ್ಪ ಹೆಣ್ಗಳು ಹಂಗೆ ಚೇಂಜಸ್ ಇದೆ. ಎಲ್ಲ ಒಂದೇ ಲೈನೆ. ಅದೇ ಧೂಮಾರ್ ಎಗ್ದರ್ಗೂ ಸಬ್ಜಾರ್ ಎಗ್ದರ್ಗೆ ಚೇಂಜ್ ಮಾಡಿದಾಗಿದೆ. ಅಂದ್ರೆ ಇವಾಗ 13 ಅವರ್ 13 ಮಿನಿಟ್ಸ್ ಆಡ್ತಲ್ಲ ಆ ಲೈನ್ಗಳ ಇವೆಲ್ಲ? ಹೌದು ಸರ್. ಇದು ಈ ಲೈನ್ ಬಗ್ಗೆ ಏನ್ ಹೇಳ್ತೀರಣ್ಣ? ಇದು ಒರಿಜಿನಾಲಿಟಿ ನಮ್ಮನೆ ಬಿಡೆ. ಇದು ಯಾವ ಎಣ್ಣೆ ಇಲ್ಲ, ಎಲ್ಲ ಕೊಂಡ್ಕೊಂಡು ತಗೊಂಬಂದು ಗುಜರಿ ತಗೊಂಬಂದು ಮಾಡಿದ ಜಾತಿ. ಸ್ವಲ್ಪ ಬಾಜಿಗಳು ಜಾಸ್ತಿ. ನಾನ್ ಸ್ನೇಹಿತರು ಕೊಟ್ಟೆ, ಅಲ್ಲಿ ಕ್ಲಿಕ್ ಆಗೋಯ್ತು ಸರ್. ಅಲ್ಲಿ 13 ಗಂಟೆ 13 ನಿಮಿಷ ಆಡಿ ಒಳ್ಳೆ ರೆಕಾರ್ಡ್ ಮಾಡ್ಕೊಡ್ತು. ನನಗೆ ಒಳ್ಳೆ ಹೆಸರು ಮಾಡ್ಕೊಡ್ತು. ಬೆಳ್ಳಿ ಕದೆ ಪಂದ್ಯಗಳೆಲ್ಲ ಹೊಡ್ಕೊಡ್ತು. ಒಂದ್ 3-4 ವರ್ಷ ಒಂದ್ 6-7 ಗಾಡಿ ಹೊಡೆದಿದೆ ಆಕ್ಟಿವಾ ಈ ಲೈನ್ ಅಲ್ಲಿ. ಬಟ್ ಇಲ್ಲಿ ನಮ್ಗೆ ಕಷ್ಟ ಇದು. ಇಲ್ಲಿ ಅಕ್ಕಿ ಬಿಡೋ ಜಾಗ ತೊಂದ್ರೆ. ಒಂದ್ 6-7 ಅವರ್ ಇಲ್ಲಿ ಬಿಟ್ಕೋಬಹುದು ಅಷ್ಟೇ. ಅದ್ರ ಮೇಲೆ ಕುಣ್ಸಕ್ ಆಗಲ್ಲ ಇವು. ಈ ಲೈನ್ ಅಲ್ಲಿ ಆಟ ಹೆಂಗಣ್ಣ? ಇದು ಅರ್ಧ ಕೈಯಲ್ಲಿ ಆಡ್ತವೆ. ಅರ್ಧ ಕೈಲಿ ಆಡುತ್ತೆ. ಕೆಳಗಾಡಲ್ಲ, ಅರ್ಧ ಕೈಯಲ್ಲಿ ಆಡ್ತವೆ. ಒಳ್ಳೆ ಆಟ. ಅಕ್ಕಿ ಜೊತೆ ಹಿಡಿಯಲ್ಲ, ನೀಟಾಗಿ ಆಡ್ತವೆ. ಬಾಜಿ ಎಲ್ಲ 4-5 ಹೊಡಿತವೆ. 4-5 ಮೀಡಿಯಂ ಬಾಜಿನೇ. ಟೈಮಿಂಗ್ಸ್ ಬಾಜಿ 4 ಅವರ್ಗೂ 5 ಅವರ್ಗೂ ಆತರ ಮಾಡ್ತದೆ. ಯಾವಾಗ ಬಾಜಿ ಮಾಡಲ್ಲ. ಇಲ್ಲ, ಒಳ್ಳೆ ಬ್ರೀಡು. ಬೇರೆಯವ್ರು ಕೊಟ್ರು ನಮ್ಗೆ ಒಳ್ಳೆ ಖುಷಿಯಾಗಿ ಆಗ್ತಾರೆ. ಇದ್ರಲ್ಲಿ ಅದ್ರಲ್ಲೂ ಬಿಟ್ಟಿದ್ದು ಬೇರೆಯವ್ರು ಕೊಟ್ಟಿದ್ದೆ. 8 ಅವರ್ 7 ಅವರ್ 6 ಅವರ್ ಎಲ್ಲ ಬಿಟ್ಟಿದ್ದಾರೆ. ಅದ್ರನ್ನ ಸ್ವಲ್ಪ ಜಾಸ್ತಿ ಆಡಿದ್ದು ಅಂದ್ರೆ 13 ಆ ಜಾಗಕ್ಕೆ ಸೆಟ್ ಆಗಿದೆ ಅಷ್ಟೇ. ಅದು ನಮ್ ಜಾಗದಲ್ಲಿ ಸ್ವಲ್ಪ ಇದು ಆ ಗಂಡಲ್ಲಿ 13 ಗಂಟೆ ಎಲ್ಲ ಆಡಿದೆ. ಅದು ಈ ಗಂಡು ಅದು ಬೇರೆಯವ್ರದ್ದು ಕೊಟ್ಟಿ ಅದು ಇದಾಗಿದೆ. ಅದು ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಅವರು ನಮ್ದಲ್ಲ ಅಂದ್ಬಿಟ್ರು. ಇದು ಹೇಳ್ಕೊಡಿ ಸರ್. ಇದು 13 ಅವರ್ ಎಲ್ಲ ಆಡಿದೆ. ಇದು